ಕೋರ್ಟ್ ಆದೇಶದ ಬೆನ್ನಲ್ಲೇ ಬೈಕ್ ಟ್ಯಾಕ್ಸಿಗಳ ವಿರುದ್ಧವಾಗಿ ಸಮರ ಜೋರಾಗ್ತಾ ಇದೆ. ಅಕ್ರಮವಾಗಿ ಓಡಾಡ್ತಾ ಇದ್ದ ಬೈಕ್ ಟ್ಯಾಕ್ಸಿಗಳು ಸೀಸ್ ಆಗಿರೋದು. ಬೈಕ್ ಟ್ಯಾಕ್ಸಿ ಸೇವೆ ಇತ್ತಲ್ಲ, ಯಾರೆಲ್ಲ ಸೂಚನೆ ಕೊಟ್ಟಿದ್ರು ಆ ಸೂಚನೆಯನ್ನು ಉಲ್ಲಂಘಿಸಿ ಓಡಿಸ್ತಾ ಇದ್ರು ಗಾಡಿಯನ್ನು, ಅಂಥ ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ. ಬೈಕ್ ಟ್ಯಾಕ್ಸಿಗಳು ಸೂಚನೆ ಉಲ್ಲಂಘಿಸಿ ಓಡಾಡ್ತಾ ಇದ್ದಂಥ 200ಕ್ಕಿಂತ ಹೆಚ್ಚಿನ ಬೈಕ್ಗಳು ಜಪ್ತಿಯಾಗಿವೆ. ಬೆಳಗ್ಗೆಯಿಂದ RTO ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ರು. 11 RTO ಕಚೇರಿ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ಇದು. ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳೇ ಅಧಿಕಾರಿಗಳು ಟಾರ್ಗೆಟ್ ಆಗಿತ್ತು. ಎಲ್ಲೋ ಬೋರ್ಡ್ ಇದ್ದರೆ ಗೊತ್ತಾಗಲ್ಲ ಬಿಡಿ ಅಂತ ಒಂದು ಬೇರೆ ವಿಚಾರ. ಅದು ಬೈಕ್ ಟ್ಯಾಕ್ಸಿನೇ ಬೇಡ ಅಂತ ಹೇಳಿದಾಗ ಎಲ್ಲೋ ಆದ್ರೇನು ವೈಟ್ ಆದ್ರೇನು ಈ ಥರದ್ದು ವೈಟ್ ಬೋರ್ಡ್ ಇಟ್ಕೊಂಡು ಟ್ಯಾಕ್ಸಿಗಳನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾಗ ಸೂಚನೆ ಕೊಟ್ಟಿದ್ವಿ, ಸೂಚನೆ ಮೀರಿದ್ದಿವರೆಲ್ಲರೂ ಅಂತೇಳಿ ಅಧಿಕಾರಿಗಳು ಅವುಗಳನ್ನು ಟಾರ್ಗೆಟ್ ಮಾಡಿಕೊಂಡು ಸೀಸ್ ಮಾಡಿದ್ದಾರೆ. ಪ್ರೈವೇಟ್ ಬೈಕ್ಗಳನ್ನು ಟ್ಯಾಕ್ಸಿಯಾಗಿ ಬಳಸಿದರೆ ಕಠಿಣ ಕ್ರಮದ ಎಚ್ಚರಿಕೆ ಇರುತ್ತೆ. ಖಾಸಗಿ ಓಡಾಟಕ್ಕೆ ಅಂತ ನೀವು ಬೈಕ್ಗಳನ್ನು ಕೊಂಡುಕೊಂಡು ಅದನ್ನು ವಾಣಿಜ್ಯ ಉದ್ದೇಶಕ್ಕೆ ನೀವು ಬಳಸ್ತಾ ಇದ್ದರೆ ಹೇಗೆ? ಎಲ್ಲೋ ಬೋರ್ಡ್ ಅಂತ ಮಾಡಿಕೊಂಡ್ರೆ ಇದಿರೋದೇ ವಾಣಿಜ್ಯಕ್ಕಪ್ಪ, ಆಯಿತು. ಈ ವೈಟ್ ಬೋರ್ಡನ್ನ ಯಾಕೆ ಆ ಥರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕಠಿಣ ಕ್ರಮದ ಎಚ್ಚರಿಕೆ ಕೊಡಲಾಗಿದೆ. ಆನ್ಲೈನ್ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ರಲ್ಲ ಆ್ಯಪ್ಗಳ ಮೂಲಕವಾಗಿ ಕೂಡಲೇ ಸ್ಟಾಪ್ ಮಾಡಬೇಕದನ್ನು ಅಂತ ತಾಕೀತು ಮಾಡಲಾಗಿದೆ. ನಗರದ ಎಲ್ಲ RTO ಕಚೇರಿಗಳಿಗೆ ವಿಶೇಷ ಸೂಚನೆ ಬಂದಿದೆ. ಸೊ ಆಟೋ ಚಾಲಕರ ದೂರಿನ ಬೆನ್ನಲ್ಲೇ RTO ಕಾರ್ಯಾಚರಣೆ ಜೋರಾಗಿದೆ. ಇಲ್ಲಿ ಅಕ್ರಮ ಬೈಕ್ ಟ್ಯಾಕ್ಸಿಗಳ ವಿರುದ್ಧವಾಗಿ ಒಂದು ವಾರ ವಿಶೇಷ ಡ್ರೈವ್ ಇರುತ್ತೆ. ವೈಟ್ ಬೋರ್ಡ್ನಲ್ಲಿ ಬೈಕ್ ಟ್ಯಾಕ್ಸಿ ಚಾಲನೆ ಮಾಡಿದ್ರೆ ವಾಹನ ಸೀಸ್ ಆಗುತ್ತೆ. ಚಾಲಕನ DL ಮತ್ತು ದ್ವಿಚಕ್ರ ವಾಹನದ RC ಕೂಡ ಸೀಸ್ ಆಗಿಬಿಡುತ್ತೆ ಇಲ್ಲಿ ಅಂತ. ಇವತ್ತು ಸಂಜೆ ನಾವು ನಮ್ಮ ವಿಲ್ಸನ್ ಗಾರ್ಡನ್ ಪೊಲೀಸ್ ಅಧಿಕಾರಿಗಳು ಮತ್ತು ನಾವು ಎಲ್ಲ ನಮ್ಮ ಸಾರಿಗೆ ಆಯುಕ್ತರ ಕಚೇರಿಗೆ ಸಂಘಟನೆಗಳ ಇದು ಲೀಡರ್ಸ್ನ ಇವತ್ತು ಪದಾಧಿಕಾರಿಗಳನ್ನ ಕರೆದು ಪ್ರಿಲಿಮಿನರಿಯಾಗಿ ಏನು ಎತ್ತ ಅಂತ ಕೇಳಿದವಾಗ ಅವರು 2 ವಿಷಯದ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಒಂದು, 1 ಸಿಟಿ 1 ಫೇರ್. ಈಗಾಗಲೇ ನಾವು 2024ರಲ್ಲಿ ಈ 1 ಸಿಟಿ 1 ಫೇರ್ ಅಂತ ಹೇಳಿ ಏನು ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಫಿಕ್ಸ್ ಮಾಡಿಕೊಟ್ಟಿದ್ದೇವೆ, ಆ ಫೇರ್ಗಿಂತ ಅವರು ನಮಗೆ ಕಮ್ಮಿ ಕೊಡ್ತಾ ಇದ್ದಾರೆ, ಪೀಕ್ ಅವರಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ.